ಶಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಬೇಕು ನೀರು ಕುದಿಲಿ, ಬಬಲ್ಸ್ ಬರಬೇಕು ನೀರೊಳಗೆ. ದೊಡ್ಡ ದೊಡ್ಡ ಬಬಲ್ಸ್ ಬರಬೇಕು, ಸಣ್ಣ ಬಬಲ್ಸ್ ಅಲ್ಲ, ದೊಡ್ಡ ದೊಡ್ಡ ಬಬಲ್ಸ್ ಬರಬೇಕು. ಅವಲಕ್ಕಿ ತೊಗೊಂಡಿದ್ದೀನಿ, 1 ಬೌಲ್ ಅಷ್ಟು ನೀರು ಹಾಕೋಬೇಕು. ಸರಿ, 2 ಬೌಲ್ ಅಷ್ಟು ನೀರು ಹಾಕ್ಕೊತೀನಿ. ಓಕೆ, ಇದನ್ನು ತೊಳ್ಕೊಬೇಕು ಅವಲಕ್ಕಿ. ಓಕೆ, ತೊಳ್ಕೊಂಡ್ರೆ ಚೆನ್ನಾಗೆಲ್ಲ ಧೂಳೆಲ್ಲ ಇರುತ್ತಲ್ಲ, ನೀರೆಲ್ಲ ಚೆಲ್ತೀನಿ. ಇವಾಗ ಬರ್ತಿರ್ಬೇಕಾದ್ರೆ ಇವಾಗ ಅವಲಕ್ಕಿ ಇದೆಲ್ಲ ತೊಳೆದು ಇಟ್ಕೊಂಡಿರೋ ಅವಲಕ್ಕಿ ಹಾಕೋಣ. ಓಕೆ, ನಿಮಿಷ ಹಾಕೋಣ. ಎಲ್ಲ ತೊಳೆದಿರೋ ಅವಲಕ್ಕಿ ಹಾಕೋಣ. ಇದೆಲ್ಲ ಇದು ಆಗಬೇಕು, ಚೆನ್ನಾಗಿ ಕುದಿಬೇಕು. ಓಕೆ, ಇದೆಲ್ಲ ಕುದಿಯೋವರೆಗೂ ನಾವು ಸ್ವಲ್ಪ ಮಸಾಲ ರೆಡಿ ಮಾಡ್ಕೋಬೇಕು. ಮಸಾಲ ರೆಡಿ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಕುದಿಬೇಕು ಎಲ್ಲ, ಅಂದರೆ ಅದು ಎಲ್ಲ ಅವಲಕ್ಕಿ ಎಲ್ಲ ಇದೆ ಅಲ್ಲ, ಮೆಲ್ಟ್ ಆಗಬೇಕು ಪೂರ. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೂರು ಅಡುಗೆ ಸೋಡಾ ಹಾಕ್ಕೊತೀನಿ. ಚೂರು ಅಡುಗೆ ಸೋಡಾ ಹಾಕ್ಕೊಂಡು ಓಕೆ ಕುದಿಬೇಕು. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ತೀನಿ. ಓಕೆ, ಫೈನ್ ಚಾಪ್ ಮಾಡಿರೋದು. ಓಕೆ, ಈರುಳ್ಳಿ ಹಾಕೊಂಡ ನಂತರ ಒಂದ್ಸಲ ಟರ್ನ್ ಮಾಡಬೇಕು. ಓಕೆ, ತಿರ್ಸ್ತಾ ಇರಬೇಕು. ಈ ಥರ ಹಾಕಬೇಕು. ಇನ್ನೊಂದು ಸ್ವಲ್ಪ ಗಂಜಿ ಬಿಡಬೇಕು. ಇನ್ನೊಂದು ಸ್ವಲ್ಪ ಬೆನೀಲಿ. ಏನು ಅರ್ಜೆಂಟ್ ಇದೆ, ಇನ್ನೊಂದು ಸ್ವಲ್ಪ ಕುದಿಬೇಕು. ಓಕೆ, ನೆಕ್ಸ್ಟ್ ಫಸ್ಟು ಒಂದು ಬೆಳ್ಳುಳ್ಳಿ ಹಾಕೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಓಕೆ, ಶುಂಠಿ ಹಾಕೊಂಡ ನಂತರ ಸ್ವಲ್ಪ ಹಸಿಕಾಯಿ, ಖಾರ ಬೇಕಲ್ಲ, ಹಾಗಾಗಿ ಸ್ವಲ್ಪ ಹಸಿಕಾಯಿ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀರು ಹಾಕ್ಲಾರ್ದಂಗೆ ಇದು ತರಿಯಾಗಿ ರುಬ್ಕೋಬೇಕು. ಇದು ಪೂರ ಪೇಸ್ಟೆಲ್ಲ, ಫೈನ್ ಪೇಸ್ಟೆಲ್ಲ ಆಗೋದೆಲ್ಲ ಬೇಡ, ತರಿ ಆಗಿದ್ರೂ ನಡೆಯುತ್ತೆ. ಓಕೆ, ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಓಕೆ, ಹಾಕ್ಕೊಂಡು ಅವಾಗೆ ಒಂದು ಸಲ ತೊಳೆದಿದ್ದೀನಿ, ಮತ್ತು ಇವಾಗ ಒಂದು ಸಲ ನಿಮಗೆ ತೋರಿಸ್ಬೇಕಂತ ತೊಳಿತಾ ಇರೋದು ಅಷ್ಟೇ, ಇನ್ನೇನಿಲ್ಲ. ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಯಾಕಂದರೆ ಉಪ್ಪು ಆಲ್ರೆಡಿ ಇದಕ್ಕೆ ಹಾಕಿರೋದ್ರಿಂದ ಅವಲಕ್ಕಿಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಸಾಕಷ್ಟೇ. ಇವಾಗ ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡಿ, ನೀರೆಲ್ಲ ಹಾಕೋದು ಬೇಡ. ನಿಮಗೆ ತರಿಯಾಗಿ ರುಬ್ಕೋಬೇಕು, ನೀರು ಹಾಕೋದೆಲ್ಲ ಬೇಡ. ಈ ರುಬ್ಬಿರುವಂಥ ಪೇಸ್ಟ್ ಇದೆಯಲ್ಲ, ಇದೆಲ್ಲ ಈ ಸಂಡಿಗಿದ್ರ ಅವಲಕ್ಕಿ ಬೇಯಿಸಿಟ್ಟಿದೆಯಲ್ಲ ಅದ್ರಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಎಲ್ಲ ಮಸಾಲ ಎಲ್ಲ ಹೊಂದ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಿಂದ ನೀಟಾಗಿ ಹೊಂದಿಸ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಇದನ್ನ ರೆಸ್ಟ್ ಮಾಡಾಕಿಡಬೇಕು. ಸ್ವಲ್ಪ ಇದನ್ನ ರೆಸ್ಟ್ ಮಾಡೋಕ್ಕಿಟ್ಟು ಸಂಡಿಗೆ ಹಾಕೋಕ್ಕೆ ರೆಡಿ ಮಾಡ್ಕೋಬೇಕು. ಓಕೆ, ಸಂಡಿಗೆ ಹಾಕೋಕೆ ರೆಡಿ ಮಾಡ್ಕೊಂಡು ಬಂದು ಟೆರಸ್ ಮೇಲೆ ಬಂದು ಹಾಕ್ಕೋಬೇಕು. ಓಕೆ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೋಬೇಕು. ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಓಕೆ, ಸಾರಿ, ಬೇರೆ ಸ್ಪೂನ್ ತೊಗೊಂತೆ. ನಿಮಿಷ. ನೆಕ್ಸ್ಟ್ ಇವಾಗ ಹಾಲು ಹಾಕ್ಕೋಬೇಕು ಅವಲಕ್ಕಿ ಅಂತ. ನೆಕ್ಸ್ಟ್ ಸಣ್ಣದು ಬೇಕಂದರೆ ಸಣ್ಣದು, ದೊಡ್ಡದು ಬೇಕಂದರೆ ದೊಡ್ಡದು, ಯಾವ ಶೇಪ್ ಆದರೂ ಹಾಕ್ಕೋಬೋದು. ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ತುಂಬ ಹೆಲ್ದಿ ರೆಸಿಪಿ ಇದು. ಓಕೆ, ಈ ರೀತಿ ಮಾಡಿಕೊಂಡು ದೊಡ್ಡದಾದರೂ ಮಾಡಿ, ಸಣ್ಣದಾದರೂ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಅವಲಕ್ಕಿ ಎಲ್ಲ ಹಾಕಿದೆ. ನೆಕ್ಸ್ಟ್ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿ ಅವಲಕ್ಕಿ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇವಾಗ ಎಲ್ಲದನ್ನು ಇದೇ ರೀತಿ ಮಾಡ್ಕೋಬೇಕು. ದೊಡ್ಡ ಸೈಜನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೂ ದೊಡ್ಡದಿದೆ. ಇನ್ನೊಂದು
ಹಂಗಾದರೂ ಮಾಡ್ಬೋದು. ನೋಡಿ ಯಾವ ಸೈಜ್ ಆದರೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಆಯಿತಾ, ಇನ್ನು ಸ್ವಲ್ಪ ಇದೆ ಹಾಕ್ಕೊಂಡ್ಬಿಟ್ಟು ಇವಾಗ 4 ದಿವಸ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನೀಟಾಗಿ ಒಣಗಿಸ್ಕೊಂಡ್ರೆ ಏನಾಗಲ್ಲ. ಇದು ಚೆನ್ನಾಗಿ ಒಂದು 4ರಿಂದ 5 ದಿವಸ ಬಿಸಿಲು ಚೆನ್ನಾಗಿರೋ ಬಿಸಿಲಾಗಿ ಒಣಗಿಸ್ಕೋಬೇಕು. ಇವಾಗ ಫಸ್ಟ್ ಎಣ್ಣೆ ಕಾಯಲ್ಲಿಡಬೇಕು. ಎಣ್ಣೆ ಕಾಯಲಿಟ್ಟು ಎಣ್ಣೆ ಕಾದಿರೋಂಥ ಸಾಂಬಾರು ನೋಡಿಕೊಂಡು ಇವಾಗ ಸಂಡಿಗೆ ಎಲ್ಲ ಹಾಕ್ಕೋಬೇಕು. ಓಕೆ, ಎಲ್ಲ ಸಂಡಿಗೆನೂ ಡೀಪ್ ಫ್ರೈ ಮಾಡಿ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಅವಲಕ್ಕಿ ಸಂಡಿಗೆ. Please like, share, comment, subscribe. Thanks for watching my channel. Please like, share, comment, subscribe. Thanks for watching my channel. ಇಂದ ಮಾಡಿರೋದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ ಹಾಕಿ ಮನೆಯಲ್ಲಿ ಮಾಡಿದ್ದು ಅವಲಕ್ಕಿ ಸಂಡಿಗೆ.